ಆರಾಧನಾ ಚಾನಲ್ಗೆ ಸ್ವಾಗತ. ಇವತ್ತು ಮಕ್ಕಳಿಗೆ ರಾಗಿ ಸರಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಕೆಲವರು ಎಲ್ಲ ಗಂಟು ಮಾಡಿಬಿಡ್ತಾರೆ. ಒಂದು ಸರಿ ತೋರಿಸಿ ಅಂತ ಕಮೆಂಟ್ಸ್ ಮಾಡಿದರು. ಇದಕ್ಕೆ ಬೇಕಾಗಿಂಥ ಇಂಗ್ರೀಡಿಯೆಂಟ್ಸು, ಇದಕ್ಕೆ ರಾಗಿ ಹಿಟ್ಟನ್ನ ತೊಳೆದು ಮಿಷಿನ್ಗೆ ಹಾಕ್ಸಿ ಎಲ್ಲ ಇಟ್ಕೊಂಡಿದ್ವಿ. ಅದಕ್ಕೆ ಜೀರಿಗೆ ಮೆಂತ್ಯ ಎಲ್ಲ ಹಾಕೈತೆ. ಮತ್ತು ಇದಕ್ಕೆ ಕಾಳುಗಳು ಎಲ್ಲ ಮೊಳಕೆ ಕಟ್ಟಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಮಿಷಿನ್ಗೆ ಹಾಕ್ಸಿ ಇಟ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ನಿಮ್ಮ ಮಗುಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ನೀರು ಹಾಕ್ಬಿಟ್ಟು. ಮತ್ತು ಒಂದು ಕಡಾಯಿ ಇಟ್ಟಿದ್ದೀನಿ ಇಲ್ಲಿ. ಮತ್ತು ಅದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಕುದಿದ ಮೇಲೆ ಮತ್ತು ಇದನ್ನು ಕಲಸಿಟ್ಟಿರ್ತೀರಲ್ವ, ಕಲಸಿಟ್ಟಿರೋದನ್ನ ಅದನ್ನು ನಿಧಾನಕ್ಕೆ ಇದಕ್ಕೆ ಹಾಕಬೇಕು. ಮತ್ತು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಿಧಾನಕ್ಕೆ ತಿರುಗಿಸ್ತಾ ಬರಬೇಕು. ಒಂಚೂರು ಗಂಟು ಬರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಅದು ಚೆನ್ನಾಗಿರಲ್ಲ, ಗಂಟಾಗುತ್ತೆ. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬಾ ಸ್ಪೈಸಿಯಾಗಿ ಬರುತ್ತೆ ಮಗು ತಿನ್ನೋದಕ್ಕೆ. ಒಂದು ಅಳತೆ ಗ್ಲಾಸ್ ಇಟ್ಕೊಳ್ಳಿ, ಮತ್ತು ಒಂದು ಅಳತೆ ಗ್ಲಾಸಲ್ಲಿ ನೀರು ಹಾಕಿ ಎಷ್ಟು ಸ್ಪೂನ್ ಹಾಕ್ತೀರೋ ಅಷ್ಟು ಸ್ಪೂನ್ಗೆ ನೀವು ನೀರು ಹಾಕ್ಕೋಬೇಕು. ಒಂದಿನ ಮಾಡಿ ನೋಡಿ, ಮತ್ತೆ ನೆಕ್ಸ್ಟ್ ಡೇಗೆ ನಿಮಗೆ ಗೊತ್ತಾಗುತ್ತೆ. ತಿರುಗಿಸ್ತಾ ಬನ್ನಿ. ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಇಡಿ, ಆಮೇಲೆ ಸ್ವಲ್ಪ ಸ್ಲೋ ಮಾಡಿ, ಸ್ಲೋ ಫ್ಲೇಮರಲ್ಲಿ ಮಾಡಿ. ನಿಧಾನಕ್ಕೆ ತಿರುಗಿಸ್ತಾ ಬಂದರೆ ಅದು ನಿಧಾನಕ್ಕೆ ಬೇಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂಚೂರು ಮೆಣಸಿನ ಪೌಡ್ರು ಮಾಡಿಟ್ಕೊಳ್ಳಿ, ಯಾಕಂದರೆ ಮಗುಗೆ ಕಫ ಕಟ್ಟೋದಿಲ್ಲ. ನೀವು ತುಪ್ಪ ಯೂಸ್ ಮಾಡೋದಾದರೆ ರೆಡಿ ಆದಮೇಲೆ ತುಪ್ಪ ಹಾಕಿ. ನಾನು ಮಗುಗೆ ಮೊಸರಲ್ಲಿ ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮು. ಅದು ತುಂಬಾ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಮೊಸರು. ಒನ್ ಟೈಮ್ ಮಾತ್ರನೇ ಮೊಸರು ಹಾಕಿ ಕೊಡೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ಚೆನ್ನಾಗಿತ್ತಂದರೆ ಕಮೆಂಟ್ಸ್ ಮಾಡಿ. ಮಗುಗೆ ಮಾಡಿ ತಿನ್ನಿಸಿ ಯಾವ ಥರ ಇತ್ತಂತ ಹೇಳಿ ಒಂದು ಸಲ. ಅದು ಒಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಲ್ವ, ಅದಕ್ಕೆ ಅದು ಬೆಂಡಾಗ್ತಾ ಇದೆ. ಒಂಚೂರು ಬೇಯಬೇಕು ಅದು. ನೋಡಿ, ಒಂಚೂರು ಗಂಟಾಗಿಲ್ಲ, ಎಷ್ಟು ಚೆನ್ನಾಗಿ ತುಂಬ ಸ್ಪೈಸಿಯಾಗಿ ಬಂದೈತೆ. ಸರಿ, ಅದು ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಅದನ್ನು ಒಂದು ಬಟ್ಟಲ್ಗೆ ಸರ್ವ್ ಮಾಡ್ಕೊತೀನಿ. ನೀವು ಹೇಗಿತ್ತಂತ ನೋಡ್ಬಿಟ್ಟು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.